ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಸಾಂಬಾರು ತೋರಿಸ್ತಾ ಇದ್ದೀನಿ. ಸೊ ಈ ಸಾಂಬಾರು ಬಂದ್ಬಿಟ್ಟು ಡ್ರೈ ಫಿಶ್ ಸಾಂಬಾರು. ಸಾಮಾನ್ಯವಾಗಿ ಫಿಶ್ ತಿನ್ನಲಿಕ್ಕೆ ಜನ ತುಂಬ ಥಿಂಕ್ ಮಾಡ್ತಾರೆ. ಯಾಕೆ ಅಂದರೆ ಮುಳ್ಳಿರುತ್ತೆ, ಮುಳ್ಳು ಸಿಕ್ಕಾಕೊಂಡ್ಬಿಡುತ್ತೆ, ಆಮೇಲೆ ಏನು ಅಂದರೆ ಫಿಶ್ ಸ್ಮೆಲ್ ಬರುತ್ತೆ ಅಂತೇಳಿ. ಬಟ್ ಅದಕ್ಕೆ ಕೆಲವೊಂದು ಮೆಥಡ್ಗಳನ್ನು ಯೂಸ್ ಮಾಡಿದರೆ ಗಂಟಲಲ್ಲಿ ಮುಳ್ಳು ಸಿಕ್ಕಾಕೊಂಡ್ರೂ ಕೂಡ ಈಸಿಯಾಗಿ ಅದನ್ನು ರಿಮೂವ್ ಮಾಡ್ಕೊಬೋದು. ಹಾಗೆ ಮನೆಯಲ್ಲಿ ಸ್ಮೆಲ್ ಬರದೇ ಇರೋ ಹಾಗೆ ಕೂಡ ಫಿಶ್ನ ಸಾಂಬಾರನ್ನ ಮಾಡ್ಬೋದು. ಸೊ ಅದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಈ ಒಂದು ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗೂ ಇದೆ ಪ್ರಿಪೇರ್ ಮಾಡೋದು, ಅದ್ರ ಜೊತೆ ತುಂಬ ಟೇಸ್ಟ್ ಕೂಡ ಇದೆ. ಡ್ರೈ ಫಿಶ್ ಮಾಡೋ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಹಾಗಿದ್ದರೆ ಲೇಟ್ ಮಾಡಿದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ, ಬನ್ನಿ. ಫಸ್ಟ್ ಏನು ಮಾಡಿದ್ದೀವಿ ಅಂತ ಅಂದರೆ ಒಂದು 7-8 ಬಿಗ್ ಸೈಜಲ್ಲಿರುವಂತಹ ಡ್ರೈ ಫಿಶ್ನ ತೊಗೊಂಡಿದ್ದೀವಿ. ಇದ್ರ ಮೇಲೆ ಸಿಕ್ಕಾಪಟ್ಟೆ ಏನು ಅದರದ್ದೊಂದು ರ್ಯಾಪರ್ ಥರ ಇರುತ್ತಲ್ಲ, ಅಂದರೆ ನಮ್ಮ ಸೈಡು ಹುರ್ಪ್ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಏನಂತಾರೋ ನಂಗೆ ಗೊತ್ತಿಲ್ಲ. ಅದ್ರ ಮೇಲಿರೋಂತಹ ಎಲ್ಲ ಒಂದು ರ್ಯಾಪರ್ನ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದರೆ ಫಸ್ಟು ನೀರು ತೊಗೊಂಡು ಒಂದು 2 ನಿಮಿಷ ನೀರನ್ನ ನೆನೆಸಿ ಆಮೇಲೆ ಒಂದು ಚಾಕು ತೊಗೊಂಡು ಮೇಲ್ಗಡೆ ನೀಟಾಗಿ ಕ್ಲೀನ್ ಮಾಡ್ತಾ ಬರಬೇಕು. ಆವಾಗ ಬೇಗ ಬೇಗ ಕ್ಲೀನ್ ಆಗುತ್ತೆ. ಯಾಕೆ ಅಂದರೆ ಅದು ಫಸ್ಟ್ ಆಫ್ ಆಲ್ ಡ್ರೈ ಫಿಶ್ ಆಗಿರೋದ್ರಿಂದ ಬಿಸಿಲಲ್ಲಿ ಚೆನ್ನಾಗಿ ಒಣಗಿರುತ್ತೆ. ಮೇಲ್ಗಡೆ ಇರುವಂತಹ ಪ್ರತಿಯೊಂದು ಕೂಡ ಡ್ರೈ ಆಗಿಬಿಟ್ಟಿರುತ್ತೆ, ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ ಕ್ಲೀನ್ ಮಾಡೋದು ಕಷ್ಟ ಆಗಿಬಿಡತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀರು ತೊಗೊಂಡು ಫಿಶ್ಗಳನ್ನೆಲ್ಲ ಒಂದು 2-3 ನಿಮಿಷ ಅದರಲ್ಲೇ ಬಿಟ್ಟು, ಅಂದರೆ ನೆನೆಯೋಕ್ಕೆ ಬಿಟ್ಟು ಆನಂತರ ನೀವು ಕ್ಲೀನ್ ಮಾಡ್ತಾ ಹೋದರೆ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆಯೇ ಅದ್ರ ಮೇಲೆ ಇರೋವಂತಹ ಏನೇ ಗಲೀಜಿರ್ಬೋದು, ಹಾಗೆಯೇ ಅದ್ರ ಮೇಲೆ ಇರೋವಂತಹ ಒಂದು ರ್ಯಾಪರಲ್ಲಿರೋವಂತಹ ಏನಂತೀವಿ ಒಂಥರ ಚಿಕ್ಕ ಚಿಕ್ಕ ರ್ಯಾಪರ್ ಥರ ಬರುತ್ತೆ, ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಡ್ರೈ ಫಿಶ್ನ ಯಾವಾಗೂ ಕ್ಲೀನ್ ಮಾಡಬೇಕಾದ್ರೆ ಹುಷಾರಾಗಿ ಕ್ಲೀನ್ ಮಾಡಬೇಕು, ತುಂಬ ಗಡಿಬಿಡಿ ಮಾಡ್ಕೊಬಾರ್ದು. ಸೊ ಇವಾಗ ಕ್ಲೀನ್ ಮಾಡಾಯಿತು. ಅದನ್ನು ಫಿಶ್ನ ಒಂದು 2-3 ಸರಿ ವಾಶ್ ಕೂಡ ಮಾಡ್ಕೊಂಡ್ವಿ. ಆನಂತರ ಇಲ್ಲಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮಸಾಲೆಗೆ ರೆಡಿ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ವೆರಿ ಸಿಂಪಲ್. ಫಸ್ಟು ಒಂದು ಕಾಯಿ ತೊಗೊಂಡಿದ್ದೀವಿ. ಕಾಯಿ ಅಂದರೆ ಒಂದು ಅರ್ಧ ಭಾಗದಷ್ಟು ಕಾಯಿನ ತೊಗೊಂಡು ಅದನ್ನು ತುರ್ಕೊಬೋದು ಅಥವಾ ಚಿಕ್ಕ ಚಿಕ್ಕ ಪೀಸ್ಗಳನ್ನಾದರೂ ಮಾಡ್ಕೊಬೋದು. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಮಿಕ್ಸಿಲಿ ಹಾಕೋದಾದರೆ ತುರ್ಕೊಂಡ್ರೆ ಒಳ್ಳೆಯದು, ಗ್ರೈಂಡರಲ್ಲಿ ಹಾಕೋದಿದ್ರೆ ಚಿಕ್ಕ ಚಿಕ್ಕ ಪೀಸ್ ಆದರೆ ಓಕೆ. ಸೊ ನೆಕ್ಸ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀವಿ. ಕೊತ್ತಂಬರಿ ಕಾಳು ಒಂದು ಚಿಕ್ಕ ಮುಷ್ಟಿಯಲ್ಲಿ ತೊಗೊಂಡು ಅದನ್ನು ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀವಿ. ತುಂಬ ಡ್ರೈ ಮಾಡಲಿಕ್ಕೆ ಹೋಗಬಾರ್ದು, ಕಪ್ಪಾಗಿಬಿಡತ್ತೆ. ಸೊ ಹಾಗಾಗಿ ನಾರ್ಮಲ್ಲಾಗಿ ಅದನ್ನು ಡ್ರೈ ಮಾಡಿದ್ದೀವಿ. ಆನಂತರ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಅಥವಾ ಒಣಮೆಣಸು ತೊಗೊಂಡಿದ್ದೀವಿ. ಹಾಗೆ ಒಂದು 2-3 ಈರುಳ್ಳಿ ತೊಗೊಂಡು ಅದನ್ನು ಕೂಡ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಒಂದು 4-5 ಟೊಮೊಟೊ ತೊಗೊಂಡಿದ್ದೀವಿ. ಆ ಟೊಮೊಟೊನು ಕೂಡ ನೀಟಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ನ ಮಾಡಿಕೊಂಡು ಈರುಳ್ಳಿ ಮತ್ತು ಒಣಮೆಣಸು ಮತ್ತು ಏನು ಅಂತ ಅಂದರೆ ಟೊಮೊಟೊ, ಹಾಗೆ ಒಂದು 2-3 ಬೆಳ್ಳುಳ್ಳಿ ಪೀಸ್ಗಳು, ಹಾಗೆ ಶುಂಠಿ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದನ್ನೆಲ್ಲ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀವಿ ಆಯಿಲ್ ಹಾಕಿ. ಆನಂತರ ಇದಕ್ಕೆ ಒಂದು 4-5 ಮೆಣಸಿನಕಾಳನ್ನ ಹಾಕಿದ್ದೀವಿ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು. ಹಾಗೆ 1/4 ಸ್ಪೂನಿನಷ್ಟು ಅರಿಶಿಣ ಪೌಡರ್ನ ಹಾಕಿದ್ದೀವಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀವಿ. ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಹಾಕಿದ್ದೀವಿ. ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮತ್ತು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನೆಲ್ಲ ತೊಗೊಂಡು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ ರುಬ್ಬಿ. ಸೊ ಮಿಕ್ಸಿಗೆ ಬೇಕಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಗ್ರೈಂಡರಿಗೆ ಬೇಕು ಅಂದರೆ ಗ್ರೈಂಡರಿಗೆ ಹಾಕ್ಕೊಳ್ಳಿ, ಯಾವುದಾದ್ರೂ ಓಕೆ. ನಾವು ಸ್ವಲ್ಪ ಗ್ರೈಂಡರಿಗೆ ಹಾಕ್ಕೊಂಡ್ವಿ, ಯಾಕಂದರೆ ಅದು ಪೀಸ್ ಆಗಿರೋದ್ರಿಂದ ಮಿಕ್ಸಿಲಿ ರುಬ್ಬಿದಾಗ ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಹಾಗಾಗಿ ನಾವು ಗ್ರೈಂಡರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂತಂದರೆ ಸ್ಟವ್ನ ಆನ್ ಮಾಡಿಬಿಟ್ಟು ಮಸಾಲೆನೆಲ್ಲ ಒಂದು ಏನಂತೀವಿ ಒಂದು ಪಾತ್ರೆಗೆ ಸರ್ವ್ ಮಾಡಿಕೊಂಡು ಸೊ ಆ ಒಂದು ಮಸಾಲೆನ ಚೆನ್ನಾಗಿ ಕುದಿಸೋಕೆ ಬಿಡ್ತೀವಿ. ಅಂದರೆ ಚೆನ್ನಾಗಿ ಕೊತ ಅಂತ ಕುದಿಬೇಕದು. ಯಾಕೆ ಅಂತಂದರೆ ಅದು ಎಷ್ಟು ನೀಟಾಗಿ ಕೊತ ಅಂತ ಕುದಿಯುತ್ತೋ ಅದ್ರ ಮೇಲೆ ಫಿಶ್ ಬೆಂದ್ಕೊಳೋದು ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಒಂದು 5 ನಿಮಿಷ ಈ ಒಂದು ಮಸಾಲೆನ ಚೆನ್ನಾಗಿ ಕುದಿಸಿ ಪ್ಲೇಟ್ ಮುಚ್ಚಿದ್ದೆ. ಇವಾಗ ಚೆನ್ನಾಗಿ
ಸಾಂಬಾರು ಏನಿದೆ, ಮಸಾಲೆ ಏನಿದೆ ಚೆನ್ನಾಗಿ ಬೆಂದ್ಕೊಂಡಿದೆ. ಸೊ ಇದಕ್ಕೆ ಏನು ಮಾಡ್ತೀವಿ ಅಂದರೆ, ನಾವು ತೊಗೊಂಡಿರೋ ಡ್ರೈ ಫಿಶ್ ಇದೆ ಅಲ್ಲ, ಅದನ್ನು ಒಂದೊಂದಾಗಿ ನೀಟಾಗಿ ಹಾಕ್ತಾ ಇದ್ದೀವಿ. ಅದು ಒಂದೊಂದಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಸ್ಪೇಸು ಸಿಗುತ್ತೆ ಅದಕ್ಕೆ ಬೆಂದ್ಕೊಳಕ್ಕೆ. ಸೊ ಹಾಗಾಗಿ ಒಂದೊಂದಾಗಿ ಹಾಕಿ ಇದನ್ನು ಕೂಡ ಒಂದು 3 to 4 ಮಿನಿಟ್ಸು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ಮೈಂಡಲ್ಲಿ ಇಟ್ಕೊಬೇಕು, ಯಾವಾಗಲೂ ಡ್ರೈ ಫಿಶ್ ಮಾಡಬೇಕಾದ್ರೆ ನಾವು ಸಾಲ್ಟನ್ನು ಆ್ಯಡ್ ಮಾಡಬಾರ್ದು. ಸಾಮಾನ್ಯವಾಗಿ ಎಲ್ಲ ನಾನ್ ವೆಜ್ಜು ಸಾಂಬಾರು ಮಾಡಬೇಕಾದ್ರೆ ಅಥವಾ ಏನೋ ಒಂದು ಕುಕ್ಕಿಂಗ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಸಾಲ್ಟನ್ನು ಆ್ಯಡ್ ಮಾಡ್ತೀವಿ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಸಾಲ್ಟನ್ನು ಆ್ಯಡ್ ಮಾಡಬಾರ್ದು. ಡ್ರೈ ಫಿಶ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಸಾಲ್ಟನ್ನು ಆ್ಯಡ್ ಮಾಡಲೇಬಾರ್ದು, ಸ್ವಲ್ಪ ಕೂಡ ಮಾಡಬಾರ್ದು. ಯಾಕಂದರೆ ಡ್ರೈ ಫಿಶ್ಗೆ ಯಾವಾಗಲೂ ಸಾಲ್ಟ್ ಹಾಕಿ ಒಣಗಿಸಿರ್ತಾರೆ ವರ್ಷಾನುಗಟ್ಲೆ. ಸೊ ಆದ್ದರಿಂದ ನೋಡಿದ್ರಲ್ಲ ಈ ರೆಸಿಪಿ ಎಷ್ಟು ಚೆನ್ನಾಗಿದೆ, ಈಸಿಯಾಗಿದೆ ಅಂತ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿ. ಖಂಡಿತವಾಗ್ಲೂ ಇದು ನಿಮ್ಗೆ ಇಷ್ಟ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದು ಅಂತಲೂ ಮಿಸ್ ಮಾಡಲೇಬೇಡಿ. ಸೊ ನಿಮ್ಮ ಸಪೋರ್ಟ್ ಮತ್ತು ಸಹಕಾರ ನನಗೆ, ಹಾಗೆ ನಾನು ಮಾಡುವಂತಹ ವಿಡಿಯೋಕ್ಕೆ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್ ಆಲ್.